ಯಶಕಿರಿ ಮುಂಡಳ್ಳಿ ಕಾರವಾರದಿಂದ ಹಣ್ಣುಗಳ ರಾಜ ಮಾವಿಗೆ ಈಗ ಎಲ್ಲಿಲ್ಲದ ಬೇಡಿಕೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಣ್ಣುಗಳು ಕೂಡ ಬಂದಿರುವಂಥದ್ದು. ಕಾರವಾರದ MG ರಸ್ತೆ ಆಗಿರ್ಬೋದು ಅಥವಾ ಹಬ್ಬೋಡ ರಸ್ತೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದೀಗ ಹಣ್ಣುಗಳು ಗಮನ ಸೆಳೀತಿರುವಂಥದ್ದು. ನಾನೀಗ MG ರಸ್ತೆಯ ಬದಲಿದ್ದೇನೆ, ಗಮನಿಸ್ಬೋದು. ಕರಿ ಈಶಾಡ ಅಂತ ಹೇಳುವಂತಹ ವಿಶೇಷ ತಳಿಯ ಮಾವು ಕೂಡ ಪ್ರತಿ ವರ್ಷವೂ ಕೂಡ ಕಾರವಾರ ನಗರಕ್ಕೆ ಬರ್ತಾ ಇರುವಂಥದ್ದು. ಇಲ್ಲಿ ಗ್ರಾಮೀಣ ಪ್ರದೇಶದ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಕಾರವಾರಕ್ಕೆ ಆಗಮಿಸಿ ಹಣ್ಣುಗಳ ಮಾವಿನ ಹಣ್ಣಿನ ವ್ಯಾಪಾರವನ್ನು ಕೂಡ ಮಾಡ್ತಾರೆ. ಕೇವಲ ಅಂಕೋಲದಲ್ಲಿ ಮಾತ್ರ ವಿಶೇಷವಾಗಿ ಬೆಳೆಯುವಂಥ ಈ ಹಣ್ಣಿಗೆ ತುಂಬ ಬೇಡಿಕೆ ಕೂಡ ಇರುವಂಥದ್ದು. ಯಾಕಂತ ಹೇಳಿದ್ರೆ ವಿಶೇಷ ರುಚಿ ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಕೆಮಿಕಲ್ಗಳನ್ನು ಬಳಸ ಸಂಪೂರ್ಣವಾಗಿ ಸಾವಯವ ರೀತಿಯಲ್ಲಿ ಈ ಹಣ್ಣುಗಳನ್ನು ಕೂಡ ತಯಾರು ಮಾಡಲಾಗುತ್ತೆ. ಏಪ್ರಿಲ್ ತಿಂಗಳ ಆರಂಭದಲ್ಲಿ ಕೂಡ ಈ ಹಣ್ಣು ಕೂಡ ಮಾರುಕಟ್ಟೆಗೆ ಬರ್ತಾ ಇರುವಂಥದ್ದು. ಇದೀಗ ಸಾಕಷ್ಟು ಪ್ರಮಾಣದಲ್ಲಿ ಮಾವಿನ ಹಣ್ಣು ಕಾರವಾರ ಮಾರುಕಟ್ಟೆಗೆ ಬಂದಿದೆ. ಪ್ರತಿ ವರ್ಷವೂ ಕೂಡ ಕಾರವಾರಕ್ಕೆ ಬರುವಂಥ ಈ ಹಣ್ಣನ್ನು ಖರೀದಿಸಲು ಗ್ರಾಹಕರು ಕೂಡ ಮುಗಿಬೀಳ್ತಾರೆ. ಗಮನಿಸಬಹುದು, ಕಾರವಾರ ನಗರದ MG ರಸ್ತೆಯ ಉದ್ದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಸೇರಿ ಬೆಳಿಗ್ಗೆಯಿಂದ ಸಂಜೆಯವರು ಕೂಡ ಈ ಮಾವಿನ ಹಣ್ಣಿನ ವ್ಯಾಪಾರವನ್ನು ಕೂಡ ಮಾಡ್ತಾರೆ. ಕೇವಲ ಕರಿ ಈಶಾಡ ಮಾತ್ರ ಅಲ್ಲ, ಬೆನೆಟಾ ಆಪೇಸ್ ಆಗಿರ್ಬೋದು, ಪೈರೆ ಆಗಿರ್ಬೋದು, ಮುಸ್ರತ್ ಆಗಿರ್ಬೋದು, ಬೇರೆ ಬೇರೆ ತಳಿಯ ಮಾವಿನ ಹಣ್ಣುಗಳು ಕೂಡ ಕಾರವಾರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಆಗಮಿಸುತ್ತೆ. ಗಮನಿಸ್ಬೋದು, ಮಾರ್ಗದುದ್ದಕ್ಕೂ ಕೂಡ ಮಹಿಳೆಯರು ಕೂಡ ಕಾಣಸಿಗ್ತಾ ಇರುವಂಥದ್ದು. ಖರೀದಿಸಲು ಬೇರೆ ಬೇರೆ ಭಾಗದಲ್ಲಿರುವಂಥ ಬೆಂಗಳೂರು, ಮುಂಬೈ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಇರುವಂತಹ ಸಂಬಂಧಿಕರಿಗೆ ಇಲ್ಲಿನ ನಾಗರಿಕರು ಕೊಡುವುದು ಕೂಡ ವಾಡಿಕೆ. ಯಾಕಂತ ಹೇಳಿದ್ರೆ ವಿಶೇಷವಾಗಿ ರುಚಿಯನ್ನು ಉಳ್ಳಂಥ ಈ ಹಣ್ಣು ಗಜಗಾತ್ರದ ಹಣ್ಣು ಕೂಡ ಇರುವಂಥದ್ದು. ಈ ಒಂದು ಹಣ್ಣಿಗೆ ವಿಶೇಷವಾಗಿ ಕಂಡು ಬರ್ತಾ ಇರೋದ್ರಿಂದ GI ಟ್ಯಾಗ್ಗೆ ಅಪ್ಲೈ ಕೂಡ ಮಾಡಲಾಗಿದೆ. ಆದರೆ ಇದುವರೆಗೂ ಕೂಡ ಮಾನ್ಯತೆ ಕೂಡ ಲಭಿಸಿಲ್ಲ. ಯಾಕಂತ ಹೇಳಿದ್ರೆ ಕೇವಲ ಅಂಕೋಲಾದಲ್ಲಿ ಮಾತ್ರ ಈ ಒಂದು ಹಣ್ಣು ಬೆಳೆಯುವಂಥದ್ದು. ಹೀಗಾಗಿ ವಿಶೇಷವಾಗಿ ಕಂಡು ಬರ್ತಾ ಇರುವಂಥದ್ದು. ಈ ಬಾರಿ ಕೂಡ ಯಾವುದೇ ರೀತಿಯ ಹವಾಮಾನ ವೈಪರೀತ್ಯಕ್ಕೆ ಗುರಿಯಾಗದೆ ಹಣ್ಣುಗಳು ಕೂಡ ಹೆಚ್ಚುವರಿ ಪ್ರಮಾಣದಲ್ಲಿ ಇಳುವರಿ ಕೂಡ ಬಂದಿದೆ. ಹೀಗಾಗಿ ಕಾರವಾರ ಮಾರುಕಟ್ಟೆಗೆ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಈ ಮಾವಿನ ಹಣ್ಣು ಕೂಡ ಆಗಮಿಸಿರುವಂಥದ್ದು. ಕಾರವಾರದ MG ರಸ್ತೆ ಆಗಿರ್ಬೋದು, ಕೋರ್ಟ್ ರಸ್ತೆ ಆಗಿರ್ಬೋದು, ಹೂವಿನ ಚೌಕ, ಶಿವಾಜಿ ಸರ್ಕಸ್ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ಹಣ್ಣು ಎಲ್ಲರ ಗಮನ ಕೂಡ ಸೆಳೀತಾ ಇರುವಂಥದ್ದು. ಇದು ಒಂದು ದರಕ್ಕೆ ಹೋಗೋದಾದರೆ ಈ ಬಾರಿ ಕರಿ ಈಶಾಡ ಮಾವಿನ ಹಣ್ಣಿಗೆ ಸುಮಾರು 300ರಿಂದ 400 ರೂಪಾಯಿವರೆಗೆ ಮಾರಾಟ ಕೂಡ ಆಗುತ್ತೆ. ಅದೇ ರೀತಿ ಹಣ್ಣುಗಳ ಸೈಜಿನ ಮೇಲೆ ದರ ಕೂಡ ನಿಗದಿಯಾಗಿರುವಂಥದ್ದು. ಅದರ ಜೊತೆಗೆ ಮುಸ್ರತ್ ಆಗಿರ್ಬೋದು, ಪೈರಿ ಆಗಿರ್ಬೋದು, ಆಪೂಸ್ ಆಗಿರ್ಬೋದು, ಬೇರೆ ಬೇರೆ ತಳಿಯ ಹಣ್ಣುಗಳ ದರ ಕೂಡ ಒಂದೊಂದು ರೀತಿಯಲ್ಲಿ ಕೂಡ ಇದನ್ನು ಗಮನಿಸಬಹುದು. ಕಾರವಾರದ MG ರಸ್ತೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ಈ ಹಣ್ಣನ್ನು ಖರೀದಿಸಲು ಮುಂದಾಗಿರುವಂಥದ್ದು. ಬೆಳಗ್ಗಿಂದ ಸಂಜೆಯವರು ಕೂಡ ವ್ಯಾಪಾರದ ಭರಾಟೆ ಕೂಡ ಇಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಂಕೋಲದ ಮಾವಿನ ಹಣ್ಣು, ಅದರಲ್ಲೂ ಕರಿ ಈಶಾಡ ಹಣ್ಣಿಗೆ ಕೇವಲ ಕಾರವಾರ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳು ಕೂಡ ವಿಶೇಷ ಬೇಡಿಕೆ ಕೂಡ ಇರುವಂಥದ್ದು. ಹೀಗಾಗಿ ಈ ಒಂದು ಏಪ್ರಿಲ್ ಮತ್ತು ಮೇ ತಿಂಗಳ ಅವಧಿಯಲ್ಲಿ ಈ ಹಣ್ಣು ಮಾತ್ರ ಸಿಗುತ್ತೆ. ಉಳಿದ ದಿನಗಳಲ್ಲಿ ಈ ಹಣ್ಣು ಕೇಳಿದರೂ ಕೂಡ ಹುಡುಕಿದರೂ ಕೂಡ ಸಿಗೋದಿಲ್ಲ. ಹೀಗಾಗಿ ಸಂಬಂಧಪಟ್ಟಂತೆ ಮಾವಿನ ಹಣ್ಣಿನ ಪ್ರಿಯರು ಮಾವಿನ ಹಣ್ಣು ಬೇಕಾದರೆ ಕಾರವಾರ ನಗರದಲ್ಲಿ ಸಿಗುವಂಥ ಈ ಹಣ್ಣನ್ನು ಖರೀದಿ ಮಾಡಿ. ಅದೇ ರೀತಿ ಕೂಡ ಅಂಕೋಲ ಮಾರುಕಟ್ಟೆಯಲ್ಲಿ ಕೂಡ ಈ ಹಣ್ಣು ಹೇರಳವಾಗಿ ಲಭ್ಯವಾಗಿರುವಂಥದ್ದು. ಇವಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಕೊಲಿಗ್ ನೋಡ್ತಾರೆ. ಓವರ್ ಟು ಯು. ಯಶಕಿರಿ ಮುಂಡಳ್ಳಿ ಕಾರವಾರದಿಂದ ಹಣ್ಣುಗಳ ರಾಜ ಮಾವಿಗೆ ಈಗ ಎಲ್ಲಿಲ್ಲದ ಬೇಡಿಕೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಣ್ಣುಗಳು ಕೂಡ ಬಂದಿರುವಂಥದ್ದು. ಕಾರವಾರದ MG ರಸ್ತೆ ಆಗಿರ್ಬೋದು ಅಥವಾ ಹಬ್ಬೋಡ ರಸ್ತೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದೀಗ ಹಣ್ಣುಗಳು ಗಮನ ಸೆಳೀತಿರುವಂಥದ್ದು. ನಾನೀಗ MG ರಸ್ತೆಯ ಬದಲಿದ್ದೇನೆ, ಗಮನಿಸ್ಬೋದು. ಕರಿ ಈಶಾಡ ಅಂತ ಹೇಳುವಂತಹ ವಿಶೇಷ ತಳಿಯ ಮಾವು ಕೂಡ ಪ್ರತಿ ವರ್ಷವೂ ಕೂಡ ಕಾರವಾರ ನಗರಕ್ಕೆ ಬರ್ತಾ ಇರುವಂಥದ್ದು. ಇಲ್ಲಿ ಗ್ರಾಮೀಣ ಪ್ರದೇಶದ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಕಾರವಾರಕ್ಕೆ ಆಗಮಿಸಿ ಹಣ್ಣುಗಳ ಮಾವಿನ ಹಣ್ಣಿನ ವ್ಯಾಪಾರವನ್ನು ಕೂಡ ಮಾಡ್ತಾರೆ. ಕೇವಲ ಅಂಕೋಲದಲ್ಲಿ ಮಾತ್ರ ವಿಶೇಷವಾಗಿ ಬೆಳೆಯುವಂಥ ಈ ಹಣ್ಣಿಗೆ ತುಂಬ ಬೇಡಿಕೆ ಕೂಡ ಇರುವಂಥದ್ದು. ಯಾಕಂತ ಹೇಳಿದ್ರೆ ವಿಶೇಷ ರುಚಿ ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಕೆಮಿಕಲ್ಗಳನ್ನು ಬಳಸ ಸಂಪೂರ್ಣವಾಗಿ ಸಾವಯವ ರೀತಿಯಲ್ಲಿ ಈ ಹಣ್ಣುಗಳನ್ನು ಕೂಡ ತಯಾರು ಮಾಡಲಾಗುತ್ತೆ. ಏಪ್ರಿಲ್ ತಿಂಗಳ ಆರಂಭದಲ್ಲಿ ಕೂಡ ಈ ಹಣ್ಣು ಕೂಡ ಮಾರುಕಟ್ಟೆಗೆ ಬರ್ತಾ ಇರುವಂಥದ್ದು. ಇದೀಗ ಸಾಕಷ್ಟು ಪ್ರಮಾಣದಲ್ಲಿ ಮಾವಿನ ಹಣ್ಣು ಕಾರವಾರ ಮಾರುಕಟ್ಟೆಗೆ ಬಂದಿದೆ. ಪ್ರತಿ ವರ್ಷವೂ ಕೂಡ ಕಾರವಾರಕ್ಕೆ ಬರುವಂಥ ಈ ಹಣ್ಣನ್ನು ಖರೀದಿಸಲು ಗ್ರಾಹಕರು ಕೂಡ ಮುಗಿಬೀಳ್ತಾರೆ. ಗಮನಿಸಬಹುದು, ಕಾರವಾರ ನಗರದ MG ರಸ್ತೆಯ ಉದ್ದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಸೇರಿ ಬೆಳಿಗ್ಗೆಯಿಂದ ಸಂಜೆಯವರು ಕೂಡ ಈ ಮಾವಿನ ಹಣ್ಣಿನ ವ್ಯಾಪಾರವನ್ನು ಕೂಡ ಮಾಡ್ತಾರೆ. ಕೇವಲ ಕರಿ ಈಶಾಡ ಮಾತ್ರ ಅಲ್ಲ, ಬೆನೆಟಾ ಆಪೇಸ್ ಆಗಿರ್ಬೋದು, ಪೈರೆ ಆಗಿರ್ಬೋದು, ಮುಸ್ರತ್ ಆಗಿರ್ಬೋದು, ಬೇರೆ ಬೇರೆ ತಳಿಯ ಮಾವಿನ ಹಣ್ಣುಗಳು ಕೂಡ ಕಾರವಾರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಆಗಮಿಸುತ್ತೆ.
ಗಮನಿಸ್ಬೋದು. ಮಾರ್ಗದುದ್ದಕ್ಕೂ ಕೂಡ ಮಹಿಳೆಯರೇ ಕೂಡ ಕಾಣಸಿಗ್ತಾ ಇರುವಂಥದ್ದು. ಖರೀದಿಸಲು ಬೇರೆ ಬೇರೆ ಭಾಗದಲ್ಲಿರುವಂಥ ಬೆಂಗಳೂರು, ಮುಂಬೈ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಇರುವಂತಹ ಸಂಬಂಧಿಕರಿಗೆ ಇಲ್ಲಿನ ನಾಗರಿಕರು ಕೊಡುವುದು ಕೂಡ ವಾಡಿಕೆ. ಯಾಕಂತ ಹೇಳಿದ್ರೆ ವಿಶೇಷವಾಗಿ ರುಚಿಯನ್ನು ಉಳ್ಳಂಥ ಈ ಹಣ್ಣು ಗಜಗಾತ್ರದ ಹಣ್ಣು ಕೂಡ ಇರುವಂಥದ್ದು. ಈ ಒಂದು ಹಣ್ಣಿಗೆ ವಿಶೇಷವಾಗಿ ಕಂಡು ಬರ್ತಾ ಇರೋದ್ರಿಂದ GI ಟ್ಯಾಗ್ಗೆ ಅಪ್ಲೈ ಕೂಡ ಮಾಡಲಾಗಿದೆ. ಆದರೆ ಇದುವರೆಗೂ ಕೂಡ ಮಾನ್ಯತೆ ಕೂಡ ಲಭಿಸಿಲ್ಲ. ಯಾಕಂತ ಹೇಳಿದ್ರೆ ಕೇವಲ ಅಂಕೋಲಾದಲ್ಲಿ ಮಾತ್ರ ಈ ಒಂದು ಹಣ್ಣು ಬೆಳೆಯುವಂಥದ್ದು. ಹೀಗಾಗಿ ವಿಶೇಷವಾಗಿ ಕಂಡು ಬರ್ತಾ ಇರುವಂಥದ್ದು. ಈ ಬಾರಿ ಕೂಡ ಯಾವುದೇ ರೀತಿಯ ಹವಾಮಾನ ವೈಪರೀತ್ಯಕ್ಕೆ ಗುರಿಯಾಗದೆ ಹಣ್ಣುಗಳು ಕೂಡ ಹೆಚ್ಚುವರಿ ಪ್ರಮಾಣದಲ್ಲಿ ಇಳುವರಿ ಕೂಡ ಬಂದಿದೆ. ಹೀಗಾಗಿ ಕಾರವಾರ ಮಾರುಕಟ್ಟೆಗೆ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಈ ಮಾವಿನ ಹಣ್ಣು ಕೂಡ ಆಗಮಿಸಿರುವಂಥದ್ದು. ಕಾರವಾರದ MG ರಸ್ತೆ ಆಗಿರ್ಬೋದು, ಕೋರ್ಟ್ ರಸ್ತೆ ಆಗಿರ್ಬೋದು, ಹೂವಿನ ಚೌಕ, ಶಿವಾಜಿ ಸರ್ಕ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ಹಣ್ಣು ಎಲ್ಲರ ಗಮನ ಕೂಡ ಸೆಳೀತಾ ಇರುವಂಥದ್ದು. ಇದು ಒಂದು ದರಕ್ಕೆ ಹೋಗೋದಾದರೆ ಈ ಬಾರಿ ಕರಿಶಡ ಮಾವಿನ ಹಣ್ಣಿಗೆ ಸುಮಾರು 300ರಿಂದ 400 ರೂಪಾಯಿವರೆಗೆ ಮಾರಾಟ ಕೂಡ ಆಗುತ್ತೆ. ಅದೇ ರೀತಿ ಹಣ್ಣುಗಳ ಸೈಜಿನ ಮೇಲೆ ದರ ಕೂಡ ನಿಗದಿಯಾಗಿರುವಂಥದ್ದು. ಅದರ ಜೊತೆಗೆ ಮುಸ್ರಾತ್ ಆಗಿರ್ಬೋದು, ಪೈರಿ ಆಗಿರ್ಬೋದು, ಆಪೂಸ್ ಆಗಿರ್ಬೋದು, ಬೇರೆ ಬೇರೆ ತಳಿಯ ಹಣ್ಣುಗಳ ದರ ಕೂಡ ಒಂದೊಂದು ರೀತಿಯಲ್ಲಿ ಕೂಡ ಇದನ್ನು ಗಮನಿಸಬಹುದು. ಕಾರವಾರದ MG ರಸ್ತೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ಈ ಹಣ್ಣನ್ನು ಖರೀದಿಸಲು ಮುಂದಾಗಿರುವಂಥದ್ದು. ಬೆಳಗ್ಗಿಂದ ಸಂಜೆಯವರು ಕೂಡ ವ್ಯಾಪಾರದ ಭರಾಟೆ ಕೂಡ ಇಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಂಕೋಲದ ಮಾವಿನ ಹಣ್ಣು, ಅದರಲ್ಲೂ ಕರಿಶಾಡ ಹಣ್ಣಿಗೆ ಕೇವಲ ಕಾರವಾರ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳು ಕೂಡ ವಿಶೇಷ ಬೇಡಿಕೆ ಕೂಡ ಇರುವಂಥದ್ದು. ಹೀಗಾಗಿ ಈ ಒಂದು ಏಪ್ರಿಲ್ ಮತ್ತು ಮೇ ತಿಂಗಳ ಅವಧಿಯಲ್ಲಿ ಈ ಹಣ್ಣು ಮಾತ್ರ ಸಿಗುತ್ತೆ. ಉಳಿದ ದಿನಗಳಲ್ಲಿ ಈ ಹಣ್ಣು ಕೇಳಿದರೂ ಕೂಡ ಹುಡುಕಿದರೂ ಕೂಡ ಸಿಗೋದಿಲ್ಲ. ಹೀಗಾಗಿ ಸಂಬಂಧಪಟ್ಟಂತೆ ಮಾವಿನ ಹಣ್ಣಿನ ಪ್ರಿಯರು ಮಾವಿನ ಹಣ್ಣು ಬೇಕಾದರೆ ಕಾರವಾರ ನಗರದಲ್ಲಿ ಸಿಗುವಂಥ ಈ ಹಣ್ಣನ್ನು ಖರೀದಿ ಮಾಡಿ. ಅದೇ ರೀತಿ ಕೂಡ ಅಂಕೋಲ ಮಾರುಕಟ್ಟೆಯಲ್ಲಿ ಕೂಡ ಈ ಹಣ್ಣು ಹೇರಳವಾಗಿ ಲಭ್ಯವಾಗಿರುವಂಥದ್ದು. ಇವಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಕೊಲಿಗ್ ನೋಡ್ತಾರೆ. ಓವರ್ ಟು ಯು. ಯಶಗಿರಿ ಮುಂಡಳ್ಳಿ ಕಾರವಾರದಿಂದ ಹಣ್ಣುಗಳ ರಾಜ ಮಾವಿಗೆ ಈಗ ಎಲ್ಲಿಲ್ಲದ ಬೇಡಿಕೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಣ್ಣುಗಳು ಕೂಡ ಬಂದಿರುವಂಥದ್ದು. ಕಾರವಾರದ MG ರಸ್ತೆ ಆಗಿರ್ಬೋದು ಅಥವಾ ಹಬ್ಬೋಡ ರಸ್ತೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದೀಗ ಹಣ್ಣುಗಳು ಗಮನ ಸೆಳೀತಿರುವಂಥದ್ದು. ನಾನೀಗ MG ರಸ್ತೆಯ ಬದಲಿದ್ದೇನೆ. ಗಮನಿಸ್ಬೋದು, ಕರಿ ಈಶಾಡ ಅಂತ ಹೇಳುವಂಥ ವಿಶೇಷ ತಳಿಯ ಮಾವು ಕೂಡ ಪ್ರತಿ ವರ್ಷವೂ ಕೂಡ ಕಾರವಾರ ನಗರಕ್ಕೆ ಬರ್ತಾ ಇರುವಂಥದ್ದು. ಇಲ್ಲಿ ಗ್ರಾಮೀಣ ಪ್ರದೇಶದ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಕಾರವಾರಕ್ಕೆ ಆಗಮಿಸಿ ಹಣ್ಣುಗಳ ಮಾವಿನ ಹಣ್ಣಿನ ವ್ಯಾಪಾರವನ್ನು ಕೂಡ ಮಾಡ್ತಾರೆ. ಕೇವಲ ಅಂಕೋಲದಲ್ಲಿ ಮಾತ್ರ ವಿಶೇಷವಾಗಿ ಬೆಳೆಯುವಂಥ ಈ ಹಣ್ಣಿಗೆ ತುಂಬ ಬೇಡಿಕೆ ಕೂಡ ಇರುವಂಥದ್ದು. ಯಾಕಂತ ಹೇಳಿದ್ರೆ ವಿಶೇಷ ರುಚಿ ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಕೆಮಿಕಲ್ಗಳನ್ನು ಬಳಸ ಸಂಪೂರ್ಣವಾಗಿ ಸಾವಯವ ರೀತಿಯಲ್ಲಿ ಈ ಹಣ್ಣುಗಳನ್ನು ಕೂಡ ತಯಾರು ಮಾಡಲಾಗುತ್ತೆ. ಏಪ್ರಿಲ್ ತಿಂಗಳ ಆರಂಭದಲ್ಲಿ ಕೂಡ ಈ ಹಣ್ಣು ಕೂಡ ಮಾರುಕಟ್ಟೆಗೆ ಬರ್ತಾ ಇರುವಂಥದ್ದು. ಇದೀಗ ಸಾಕಷ್ಟು ಪ್ರಮಾಣದಲ್ಲಿ ಮಾವಿನ ಹಣ್ಣು ಕಾರವಾರ ಮಾರುಕಟ್ಟೆಗೆ ಬಂದಿದೆ. ಪ್ರತಿ ವರ್ಷವೂ ಕೂಡ ಕಾರವಾರಕ್ಕೆ ಬರುವಂಥ ಈ ಹಣ್ಣನ್ನು ಖರೀದಿಸಲು ಗ್ರಾಹಕರು ಕೂಡ ಮುಗಿಬೀಳ್ತಾರೆ. ಗಮನಿಸಬಹುದು, ಕಾರವಾರ ನಗರದ MG ರಸ್ತೆಯ ಉದ್ದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಸೇರಿ ಬೆಳಿಗ್ಗೆಯಿಂದ ಸಂಜೆಯವರು ಕೂಡ ಈ ಮಾವಿನ ಹಣ್ಣಿನ ವ್ಯಾಪಾರವನ್ನು ಕೂಡ ಮಾಡ್ತಾರೆ. ಕೇವಲ ಕರಿಶಾಡ ಮಾತ್ರ ಅಲ್ಲ, ಬೆನೆಟಾ ಆಪೇಸ್ ಆಗಿರ್ಬೋದು, ಪೈರಿ ಆಗಿರ್ಬೋದು, ಮುಸ್ರತ್ ಆಗಿರ್ಬೋದು, ಬೇರೆ ಬೇರೆ ತಳಿಯ ಮಾವಿನ ಹಣ್ಣುಗಳು ಕೂಡ ಕಾರವಾರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಆಗಮಿಸುತ್ತೆ. ಗಮನಿಸ್ಬೋದು, ಮಾರ್ಗದುದ್ದಕ್ಕೂ ಕೂಡ ಮಹಿಳೆಯರೇ ಕೂಡ ಕಾಣಸಿಗ್ತಾ ಇರುವಂಥದ್ದು. ಖರೀದಿಸಲು ಬೇರೆ ಬೇರೆ ಭಾಗದಲ್ಲಿರುವಂಥ ಬೆಂಗಳೂರು, ಮುಂಬೈ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಇರುವಂತಹ ಸಂಬಂಧಿಕರಿಗೆ ಇಲ್ಲಿನ ನಾಗರಿಕರು ಕೊಡುವುದು ಕೂಡ ವಾಡಿಕೆ. ಯಾಕಂತ ಹೇಳಿದ್ರೆ ವಿಶೇಷವಾಗಿ ರುಚಿಯನ್ನು ಉಳ್ಳಂಥ ಈ ಹಣ್ಣು ಗಜಗಾತ್ರದ ಹಣ್ಣು ಕೂಡ ಇರುವಂಥದ್ದು. ಈ ಒಂದು ಹಣ್ಣಿಗೆ ವಿಶೇಷವಾಗಿ ಕಂಡು ಬರ್ತಾ ಇರೋದ್ರಿಂದ GI ಟ್ಯಾಗ್ಗೆ ಅಪ್ಲೈ ಕೂಡ ಮಾಡಲಾಗಿದೆ. ಆದರೆ ಇದುವರೆಗೂ ಕೂಡ ಮಾನ್ಯತೆ ಕೂಡ ಲಭಿಸಿಲ್ಲ. ಯಾಕಂತ ಹೇಳಿದ್ರೆ ಕೇವಲ ಅಂಕೋಲಾದಲ್ಲಿ ಮಾತ್ರ ಈ ಒಂದು ಹಣ್ಣು ಬೆಳೆಯುವಂಥದ್ದು. ಹೀಗಾಗಿ ವಿಶೇಷವಾಗಿ ಕಂಡು ಬರ್ತಾ ಇರುವಂಥದ್ದು. ಈ ಬಾರಿ ಕೂಡ ಯಾವುದೇ ರೀತಿಯ ಹವಾಮಾನ ವೈಪರೀತ್ಯಕ್ಕೆ ಗುರಿಯಾಗದೆ ಹಣ್ಣುಗಳು ಕೂಡ ಹೆಚ್ಚುವರಿ ಪ್ರಮಾಣದಲ್ಲಿ ಇಳುವರಿ ಕೂಡ ಬಂದಿದೆ. ಹೀಗಾಗಿ ಕಾರವಾರ ಮಾರುಕಟ್ಟೆಗೆ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಈ ಮಾವಿನ ಹಣ್ಣು ಕೂಡ ಆಗಮಿಸಿರುವಂಥದ್ದು. ಕಾರವಾರದ MG ರಸ್ತೆ ಆಗಿರ್ಬೋದು, ಕೋರ್ಟ್ ರಸ್ತೆ ಆಗಿರ್ಬೋದು, ಹೂವಿನ ಚೌಕ, ಶಿವಾಜಿ ಸರ್ಕ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ಹಣ್ಣು ಎಲ್ಲರ ಗಮನ ಕೂಡ ಸೆಳೀತಾ ಇರುವಂಥದ್ದು. ಇದು ಒಂದು ದರಕ್ಕೆ ಹೋಗೋದಾದರೆ ಈ ಬಾರಿ ಕರಿಶಡ ಮಾವಿನ ಹಣ್ಣಿಗೆ ಸುಮಾರು 300ರಿಂದ 400 ರೂಪಾಯಿವರೆಗೆ ಮಾರಾಟ ಕೂಡ ಆಗುತ್ತೆ. ಅದೇ ರೀತಿ ಹಣ್ಣುಗಳ ಸೈಜಿನ ಮೇಲೆ ದರ ಕೂಡ ನಿಗದಿಯಾಗಿರುವಂಥದ್ದು. ಅದರ ಜೊತೆಗೆ ಮುಸ್ರಾತ್ ಆಗಿರ್ಬೋದು, ಪೈರಿ ಆಗಿರ್ಬೋದು, ಆಪೂಸ್ ಆಗಿರ್ಬೋದು, ಬೇರೆ ಬೇರೆ ತಳಿಯ ಹಣ್ಣುಗಳ ದರ ಕೂಡ ಒಂದೊಂದು ರೀತಿಯಲ್ಲಿ ಕೂಡ ಇದನ್ನು ಗಮನಿಸಬಹುದು. ಕಾರವಾರದ MG ರಸ್ತೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ಈ ಹಣ್ಣನ್ನು ಖರೀದಿಸಲು ಮುಂದಾಗಿರುವಂಥದ್ದು. ಬೆಳಗ್ಗಿಂದ ಸಂಜೆಯವರು ಕೂಡ ವ್ಯಾಪಾರದ ಭರಾಟೆ ಕೂಡ ಇಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಂಕೋಲದ ಮಾವಿನ ಹಣ್ಣು, ಅದರಲ್ಲೂ ಕರಿಶಾಡ ಹಣ್ಣಿಗೆ ಕೇವಲ ಕಾರವಾರ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳು ಕೂಡ ವಿಶೇಷ ಬೇಡಿಕೆ ಕೂಡ ಇರುವಂಥದ್ದು. ಹೀಗಾಗಿ
ಈ ಒಂದು ಏಪ್ರಿಲ್ ಮತ್ತು ಮೇ ತಿಂಗಳ ಅವಧಿಯಲ್ಲಿ ಈ ಹಣ್ಣು ಮಾತ್ರ ಸಿಗುತ್ತೆ. ಉಳಿದ ದಿನಗಳಲ್ಲಿ ಈ ಹಣ್ಣು ಕೇಳಿದರೂ ಕೂಡ ಹುಡುಕಿದರೂ ಕೂಡ ಸಿಗೋದಿಲ್ಲ. ಹೀಗಾಗಿ ಸಂಬಂಧಪಟ್ಟಂತೆ ಮಾವಿನ ಹಣ್ಣಿನ ಪ್ರಿಯರು ಮಾವಿನ ಹಣ್ಣು ಬೇಕಾದರೆ ಕಾರವಾರ ನಗರದಲ್ಲಿ ಸಿಗುವಂಥ ಈ ಹಣ್ಣನ್ನು ಖರೀದಿ ಮಾಡಿ. ಅದೇ ರೀತಿ ಕೂಡ ಅಂಕೋಲ ಮಾರುಕಟ್ಟೆಯಲ್ಲಿ ಕೂಡ ಈ ಹಣ್ಣು ಹೇರಳವಾಗಿ ಲಭ್ಯವಾಗಿರುವಂಥದ್ದು. ಇವಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಕೊಲೀಗ್ ನೋಡ್ತಾರೆ. ಓವರ್ ಟು ಯು.